ಗುರುರಾಜಾಚಾರ್ಯವರೇ, ಭಾಳ ಮುಖ್ಯವಾಗಿ ಕಳೆದ ಬಾರಿ ಭಾಳ ದೊಡ್ಡದಾದಂತಹ ತೆರಿಗೆ ವಿನಾಯಿತಿಗಳು ಸಿಕ್ಕಿದ್ವು. ತೆರಿಗೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈ ಬಾರಿಯ ಬಜೆಟ್, ಯಾಕಂದರೆ ಇದು ಎರಡನೇ ಕ್ವಾರ್ಟರ್ನ ಫಸ್ಟ್ ಬಜೆಟ್ ಆಗಿರೋದ್ರಿಂದಾಗಿ ಈ ಶತಮಾನದಲ್ಲಿ ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಹೇಳ್ತಾ ಇದ್ರಿ ತಾವು ಅಂತ? ಹರಿಪ್ರಸಾದ್ ಅವರೇ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಹ್ಯಾಸ್ ನೌ ಬಿಕಮ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025. ಅಂದರೆ 1961 ಹೋದ್ಸಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ನಾನು ಹಳೆ ಬಜೆಟ್ಗೆ ರಿಟೈರ್ಮೆಂಟ್ ಕೊಡ್ತೀನಿ ಅಂತೇಳಿ. ಯಾಕಂದರೆ ಅದಕ್ಕೆ 60 ವರ್ಷ ಆಯಿತು, ರಿಟೈರ್ಮೆಂಟ್ ಕೊಟ್ಬಿಟ್ರು. ಆ್ಯಂಡ್ 6 ತಿಂಗಳೊಳಗೆ ನಾವು ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ತೊಗೊಂಬರ್ತೀನಿ ಅಂತೇಳಿ ತೊಗೊಂಬಂದರು. ಅದೇ ನಮಗೆ ಡೌಟ್ಫುಲ್ ಇತ್ತು ತೊಗೊಂಬರ್ತಾರಾ ಇಲ್ಲ ಅಂತೇಳಿ. ಕರೆಕ್ಟ್ 6 ತಿಂಗಳು ಅಂದರೆ 18 ಆಗಸ್ಟ್ 2025 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಬಂತು. ಏನು ಮುಖ್ಯ ಚೇಂಜ್ ಇದೆ 1961 ಆ್ಯಕ್ಟ್ಗೂ 2025 ಆ್ಯಕ್ಟ್ಗೂ ಅಂತ ಹೇಳಿದ್ರೆ, ಸೈಜ್ ಹ್ಯಾಸ್ ಬಿಕಮ್ ಸ್ಮಾಲರ್. ಸೊ ಹ್ಯಾಸ್ ದ ಪಾಲಿಸಿ ಚೇಂಜ್, ಹ್ಯಾಸ್ ದ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಕಮ್ಮಿ ಆಯಿತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅದೇ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ನ ಪಾಲಿಸಿ ಚೇಂಜ್ ಏನೂ ಇಲ್ಲ. ವರ್ಡ್ಸ್ ಮುಂಚೆ ಲೆಕ್ಕ ಮಾಡಿದ್ದೀವಿ ನಾವು, 5,12,000 ವರ್ಡ್ಸ್ ಇತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಅದು 50% ವರ್ಡ್ಸ್ ರೆಡ್ಯೂಸ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ ಫಾರ್ಮುಲಾಸ್, ಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಸೊ ಒಟ್ಟಾಗಿ ದಪ್ಪದ ಬುಕ್ ಸಣ್ಣ ಬುಕ್ ಆಯಿತು. ಅದೇ ಕಾರಣದಿಂದ ನಾನು ಹೇಳಬೇಕು, ಇಷ್ಟುವರೆಗೆ ನಾನು ನಿಮ್ಮ ಬಜೆಟ್ಗೆ ಬಂದಾಗ ಕೋಟ್ ಹಾಕೊಂಡ್ಬರ್ತಿದ್ದೆ, ಈಗ ನಾನು ಮೋದಿ ಕೋಟ್ ಹಾಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಅದೇ, ಬಟ್ ಸ್ಟ್ರಕ್ಚರ್ ಮಾತ್ರ ಹ್ಯಾಸ್ ಬಿಕಮ್ ಸ್ಮಾಲರ್. ಅಷ್ಟು ಹೇಳಿ ಹೋದ ಬಜೆಟ್ನ ನಾವು ನೋಡಿದ್ರೆ, ಹೋದ ಬಜೆಟಲ್ಲಿ ನಾವು 7 ಲಕ್ಷವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತಿತ್ತು. ಅದನ್ನು ನಾವು ಅಂದ್ಕೊಂಡಿದ್ವಿ 8 ಲಕ್ಷ ಮಾಡ್ಬೋದು, 9 ಲಕ್ಷ ಮಾಡ್ಬೋದು ಅಂತ ಹೇಳಿದ್ರೆ, ಒಂದೇ ಸರ್ತಿ ನಿರ್ಮಲಾ ಸೀತಾರಾಮನ್ ಅವರು 12 ಲಕ್ಷವರೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಟ್ಟರು. ಸೊ ಯಾಕೆ ಅದೆಲ್ಲ ಹೈಯೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 2025 ಆ್ಯಕ್ಟ್, ಈ 1961 ಆ್ಯಕ್ಟ್ ಹ್ಯಾಸ್ ಬಿಕಮ್ 2025. ದೇ ಡೋಂಟ್ ವಾಂಟ್ ಟು ಮೇಕ್ ಮೆನಿ ಅಮೆಂಡ್ಮೆಂಟ್ಸ್ ಇನ್ ದ 2025 ಆ್ಯಕ್ಟ್ಸ್. ತುಂಬ ಅಮೆಂಡ್ಮೆಂಟ್ ಮಾಡೋ ಮೂಡಲ್ಲಿ ಇರಲಿಕ್ಕಿಲ್ಲ. ಸೊ ಹೆಚ್ಚಾಗಿ ಇನ್ಕಮ್ ಟ್ಯಾಕ್ಸ್ ಅನೌನ್ಸ್ಮೆಂಟ್ಸ್ ಈ ಸರ್ತಿ ಇರಲಿಕ್ಕಿಲ್ಲ. ಒಂದು ಕಾರಣ, ದೇ ಹ್ಯಾವ್ ಆಲ್ರೆಡಿ ಗಿವನ್ ಹೈಯೆಸ್ಟ್. ಆ್ಯಂಡ್ ಸೆಕೆಂಡ್ ಕಾರಣ, ದೇ ಹ್ಯಾವ್ ಗಿವನ್ ದ ಪವರ್ಸ್ ಟು ಮೇಕ್ ದ ಚೇಂಜಸ್ ಇನ್ ಆಲ್ ದಿ ಆಸ್ಪೆಕ್ಟ್ಸ್ ಟು ದಿ ಮಿನಿಸ್ಟ್ರಿ. ಅಂದರೆ ಪಾರ್ಲಿಮೆಂಟಿಗೆ ಹೋಗೋದು ಬೇಕಾಗಿಲ್ಲ, ಮಿನಿಸ್ಟ್ರಿಯ ಚೇಂಜಸ್ ಮಾಡ್ಬೋದು ಸುಮಾರಷ್ಟು ಪ್ರಾವಿಷನ್ಸ್. ಬಟ್ ಅಷ್ಟು ಹೇಳಿದ್ರು ನಮಗೆ ಕನಕದಾಸರು ಹೇಳ್ತಾರಲ್ಲ, ಭಿನ್ನ ಹಾಕಿ ಬಾಯಿ ಇಲ್ಲ ಅಂತೇಳಿ. ಅಂದರೆ ನಾವು ಹೆಚ್ಚು ಕೇಳಬಾರ್ದು, ದೇವ್ರಿಗೆ ಅಷ್ಟು ಅಪರಾಧ ಮಾಡಿರ್ತೀವಿ ನಾವು. ಬಟ್ ಸ್ಟಿಲ್ ನಾವು ಟ್ಯಾಕ್ಸ್ ಕಟ್ಟೋರು ಯಾವತ್ತೂ ನಾವು ರಿಕ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಹಾಗಾಗಿ ನಮ್ಮದೊಂದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾಯಿಂದ, ಬಾಂಬೆ CA ಸೊಸೈಟಿಯಿಂದ, ಕರ್ನಾಟಕ ಸ್ಟೇಟ್ ಚೇಂಬರ್ ಆಫ್ ಕಾಮರ್ಸಿಂದ ಒಂದಷ್ಟು ಸಜೆಷನ್ಸ್ ಹೋಗಿದೆ ಗೌರ್ಮೆಂಟಿಗೆ. ನಮ್ಮದು ಸಜೆಷನ್ಸ್ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಸೆಸ್ ಮತ್ತು ಸರ್ಚಾರ್ಜ್ ಇನ್ಕಮ್ ಟ್ಯಾಕ್ಸ್ ಮೇಲೆ, ಈಗ ನಮಗೆಲ್ಲರೂ ಗೊತ್ತಿರೋಂಥ 30% ಇನ್ಕಮ್ ಟ್ಯಾಕ್ಸ್ ಮ್ಯಾಕ್ಸಿಮಮ್ ಸೀಲಿಂಗ್. ಬಟ್ ಸೆಸ್ ಸರ್ಚಾರ್ಜ್ ಸೇರಿಕೊಂಡ್ರೆ ಇಟ್ ಕ್ಯಾನ್ ಬಿ ಆ್ಯಸ್ ಹೈ ಆಸ್ 39%. ಆ್ಯಂಡ್ ಓಲ್ಡ್ ರಿಜಿಮ್ನಲ್ಲಿ 47% ಆಗೋ ಸಾಧ್ಯತೆ ಇದೆ. ಸೆಸ್ ಸರ್ಚಾರ್ಜ್ನ ತೆಗಿಬೇಕು ಅಥವಾ ಕಮ್ಮಿ ಮಾಡಬೇಕು. ಎರಡನೇದು, ಸ್ಯಾಲ್ರಿಡ್ ಪೀಪಲ್ ಆರ್ ದ ಮೋಸ್ಟ್ ಹರಾಸ್ಡ್ ಪೀಪಲ್. ನಿಮ್ಮ ಇದರಲ್ಲೂ ನೋಡಿದೆ ನಾನು, ಎಲ್ರಿಗೂ ಬಿಸ್ನೆಸ್ ಪೀಪಲ್ಗೆ ನಾವು ಒಂದು ಡಿಡಕ್ಷನ್ಸ್ನ ಕ್ಲೇಮ್ ಮಾಡ್ಕೊಂಡು ಬರ್ಬೋದು. ಸ್ಯಾಲ್ರಿ ಅವರಿಗೆ ಡಿಡಕ್ಷನ್ಸ್ ಇಲ್ಲ. ಓನ್ಲಿ ಡಿಡಕ್ಷನ್ ಅವೈಲೇಬಲ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಅದು 75,000 ರೂಪಾಯಿವರೆಗಿದೆ. ದಟ್ ಈಸ್ ನಾಟ್ ಆ್ಯಕ್ಚುಲಿ ಸಫಿಷಿಯಂಟ್. ಮೇ ಬಿ ದೇ ಹ್ಯಾವ್ ಟು ಇನ್ಕ್ರೀಸ್ ಇಟ್ ಟು 1.5 lakhs. ಅದನ್ನು 1.5 ಲಕ್ಷಕ್ಕೆ ಮಾಡಬೇಕು. ಮೂರನೇದಾಗಿ ಭಾರಿ ಒಂದು ಇಂಪಾರ್ಟೆಂಟ್ ಚೇಂಜ್ ಸುಮಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿದೆ, ರಿಕ್ವೆಸ್ಟ್ ಮಾಡೋದ್ರಲ್ಲಿ ಅಂತೂ ಏನು ತಪ್ಪಿಲ್ಲ. ಏನು ಅಂತ ಹೇಳಿದ್ರೆ, ಜಾಯಿಂಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅಂದರೆ ಹಸ್ಬೆಂಡ್ ಮಾತ್ರ ಕೆಲಸ ಮಾಡ್ತಾ ಇದ್ರೆ, ಹೆಂಡತಿ ಕೆಲಸನೇ ಮಾಡ್ತಾ ಇಲ್ಲ, ಶಿ ಈಸ್ ಅ ಹೋಮ್ ಮೇಕರ್. ಆ್ಯಂಡ್ ನನ್ನ ಮಗಳು ಹೇಳೋದ್ರ, ಮೈ ಮದರ್ ಇಸ್ ಅನ್ ಆ್ಯಂಕರ್, ಫ್ಯಾಮಿಲಿ ಆ್ಯಂಕರ್, ಬಿಕಾಸ್ ಅವರೇ ಇಂಪಾರ್ಟೆಂಟ್. ಬಟ್ ನಾನು 15 ಲಕ್ಷ ದುಡಿತಾ ಇದ್ದರೆ ನನಗೆ 12 ಲಕ್ಷವರೆಗೆ ಮಾತ್ರ ರಿಬೇಟ್ ಇರ್ತದೆ, 3 ಲಕ್ಷ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಮೈ ವೈಫ್ ಇಸ್ ನಾಟ್ ವರ್ಕಿಂಗ್. ಸೊ ಇಬ್ರಿಗೂ ಸೇರಿದ್ರೆ 24 ಲಕ್ಷ ಸಿಗಬೇಕು. ಸೊ ಹಾಗಾಗಿ ಅಮೆರಿಕದಲ್ಲೆಲ್ಲ ಆ ಕಾನ್ಸೆಪ್ಟ್ ಇದೆ, ಜಾಯಿಂಟ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೇಳಿ. ಸೊ ಅದೊಂದು ತೊಗೊಂಬರ್ಬೇಕು ಅಂತೇಳಿದೆ. ಭಾರಿ ಕಷ್ಟ, ಕೇಳೋದ್ರಲ್ಲಿ ತಪ್ಪಿಲ್ಲ, ಅದೇ ನಾನು ಹೇಳಿದ್ರೆ ಭಿನ್ನಕ್ಕೆ ಬಾಯಿಲ್ಲ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ. ದೆನ್ ಇನ್ಕಮ್ ಟ್ಯಾಕ್ಸ್ ಆನ್ ಹೌಸಿಂಗ್ ಲೋನ್. ಹೌಸಿಂಗ್ ಲೋನ್ ಮೇಲೆ ಈಗ ಯಾರಾದರೂ ಇಂಟ್ರೆಸ್ಟ್ ಕಟ್ಟಿದ್ರೆ ಬರೀ 2 ಲಕ್ಷವರೆಗೆ ಮಾತ್ರ ರಿಯಾಯಿತಿ ಸಿಗ್ತಾ ಇದೆ. ಅದನ್ನು ಹೆಚ್ಚು ಮಾಡಬೇಕು ಅಂತೇಳಿ. ಸೊ ಇದಿಷ್ಟು ಇಂಡಿವಿಜುವಲ್ಸ್. ಕಮಿಂಗ್ ಟು ದ ಬಿಸ್ನೆಸ್ ಮ್ಯಾನ್ನಲ್ಲಿ ದೇರ್ ಆರ್ ಸರ್ಟನ್ ವೆರಿ ಬ್ಯಾಡ್ ಎಲಿಮೆಂಟ್ಸ್ ಇನ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಒಂದೇನೆಂದರೆ, ನಾವು ESI PF, ನಾವು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ನ ಒಂದು ದಿನ ಡಿಲೇ ಮಾಡಿದ್ರೆ 15ನೇ ತಾರೀಕುವರೆಗೆ ಕಟ್ಟಬೇಕು. 15ನೇ ತಾರೀಕು ಕಟ್ಟೋದು 16ನೇ ತಾರೀಕು ಕಟ್ಟಿದ್ರೆ ದಿ ಎಂಟೈರ್ ಡಿಡಕ್ಷನ್ ಇಸ್ ನಾಟ್ ಅಲೌಡ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಸೊ ಅದನ್ನು ನಾವು ಗಿವ್ ಮೀ ದ ರಿಲೀಫ್, ಬಿಕಾಸ್ ಕೆಲವೊಂದು ಸರ್ತಿ ಕಟ್ಲಿಕ್ಕೆ ಆಗಲ್ಲ. ಮುರಳೀಧರ್ ಹೇಳ್ತಾರೆ, ಅವ್ರದ್ದು ವೆಬ್ಸೈಟೇ ಸರಿ ಇರಲ್ಲ. ನಾನು 15ನೇ ತಾರೀಕು ಕಟ್ಲಿಕ್ಕೆ ಹೋದರೆ ವೆಬ್ಸೈಟ್ನಲ್ಲಿ ಕಟ್ಲಿಕ್ಕೆ ಆಗಲ್ಲ, 16ನೇ ತಾರೀಕು ತೊಗೊಳುತ್ತೆ ಅದು. ಸೊ ಆದ್ದರಿಂದ ದೇರ್ ಆರ್ ಸರ್ಟನ್ ಡ್ರಾಕೋನಿಯನ್ ಪ್ರಾವಿಷನ್ಸ್. ಅದನ್ನು ನಾವು ಹೇಳ್ತಿರೋದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡೆಡ್ ಲೈನ್ವರೆಗೆ ಕೆಲವೆಲ್ಲ ಪ್ರಾವಿಷನ್ಸ್ ಇದೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡೆಡ್ ಲೈನ್ವರೆಗೆ ಕಟ್ಟಿದ್ರೆ ನೀವು ಅಲೋ ಮಾಡ್ತೀವಿ ಅಂತೇಳಿ. ಎರಡನೇದು CSR ಎಕ್ಸ್ಪೆಂಡಿಚರ್.
ಕೇಶವ್ ಅವರು ಹೇಳ್ತಾ ಇದ್ರು ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಆಗ್ತಾ ಇಲ್ಲ, ನಾವು ಹೆಚ್ಚಾಗಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ. ಕಾರ್ಪೊರೇಟ್ಸ್ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಥ್ರೂ CSR. ಕೆಲವು ಕಂಪನೀಸ್ ಅವ್ರಿಗೆ CSR ಮಾಡೋದ್ರಲ್ಲಿ ಅದನ್ನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಎಕ್ಸ್ಪೆಂಡಿಚರ್ ಆಗಿ ಅಲೋ ಮಾಡ್ತಾ ಇಲ್ಲ. ನಾವು ಹೇಳೋದು ಎಲ್ಲನೂ ಅಲೋ ಮಾಡೋದು ಬೇಡ, ಬಟ್ ಅಟ್ಲೀಸ್ಟ್ ಸ್ಕಿಲ್ ಡೆವಲಪ್ಮೆಂಟಿಗೆ ನಾನು ಸ್ಪೆಂಡ್ ಮಾಡಿದ್ರೆ ಅದನ್ನು ನೀವು ಅಲೋ ಮಾಡಬೇಕು ಅಂತೇಳಿ. ಮೂರನೇದು MSMEಸ್ಗೆ ನಾನು ಪೇಮೆಂಟ್ ಮಾಡೋದಿದ್ರೆ 31st ಮಾರ್ಚ್ ಒಳಗೆ ಮಾಡಬೇಕು. ಒಳ್ಳೆಯದು ಪ್ರಾವಿಷನ್ ಇಸ್ ವೆರಿ ಗುಡ್. ಬಟ್ some of the MSMEs only, ಮುರಳೀಧರವರೇ, they don't have the ability to pay to their MSME vendors, because of which their income tax deductions cannot be claimed. ಅದನ್ನು ನಾವು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು 31st ಮಾರ್ಚ್ ಒಳಗೆ ಬೇಡ, 30th ಸೆಪ್ಟೆಂಬರ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋ ಟೈಮ್ ಒಳಗಡೆ ನಾನು ಫೈಲ್ ಮಾಡಿದ್ರೆ ಆ ಡಿಡಕ್ಷನ್ನ ಅಲೋ ಮಾಡಿ ಅಂತ ಹೇಳಿ. ಗುರುರಾಜ್ ಅವರೇ, that provision will go against the interest of some of the SMEs. ಏನಾಗುತ್ತೆ ಗೊತ್ತಾ, ಈ ಥರ ಅವರಿಗೆ ಒಂದು ಎಲ್ಬೋ ರೂಮ್ ಕೊಟ್ಬಿಟ್ರೆ ದೇ ವಿಲ್ ಯೂಸ್ ದಟ್ ಅಂಡ್ ಡಿಲೇ ದ ಪೇಮೆಂಟ್. ಸರ್, ನಮ್ಮ ಆಫೀಸ್ನಲ್ಲಿ ನೋಡಿದ್ದೀನಿ ನಾನು, ಎಲ್ಲ ಲಾರ್ಜ್ ಕಾರ್ಪೊರೇಟ್ಸ್, ಮುರಳೀಧರ್ ಅಂತಾರೆ ಲಾರ್ಜ್ ಕಾರ್ಪೊರೇಟ್ಸ್ಗೆ ಏನು ತೊಂದರೆ ಇಲ್ಲ, ಬ್ಯಾಂಕ್ ಲೋನ್ ಕೊಡ್ತಾರೆ. ಬ್ಯಾಂಕ್ ಇಸ್ ಆಲ್ವೇಸ್ ಬಿಹೈಂಡ್ ಅ ಬಿಗ್ ಮ್ಯಾನ್ ಅಂಡ್ ದೇ ವಿಲ್, ಬೇಡ ಅಂದ್ರೂ ಸಾಲ ಕೊಟ್ಬಿಡ್ತಾರೆ ಅವ್ರಿಗೆ, ಅವ್ರು ಕಟ್ಬಿಡ್ಬೋದು. MSMEಸ್ಗೆ ನಾನು ಅಟ್ಲೀಸ್ಟ್ ಇಷ್ಟು ಹೇಳ್ತೀನಿ ಸರ್, ಇದೊಂದು MSMEಸ್ಗೆ ಎಕ್ಸೆಂಪ್ಷನ್ ಕೊಡಲಿ. ಬಿಕಾಸ್ ಇಫ್ MSMEs ಹ್ಯಾವ್ ಟು ಪೇ ಟು ಅನದರ್ MSME, ದೇ ಡೋಂಟ್ ಹ್ಯಾವ್ ದಿ ಎಬಿಲಿಟಿ, ದೆನ್ ಪ್ರಾಬಬ್ಲಿ ಫಾರ್ MSMEs ದೇ ಕ್ಯಾನ್ ಗಿವ್ ಎ ರಿಲ್ಯಾಕ್ಸೇಷನ್ ಅಂತೇಳಿ ಹೇಳ್ಬೋದು. ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರಿಜೈಮ್ ಅಂತಿದೆ, ಈಗ ಓಲ್ಡ್ ರಿಜೈಮ್ ಆ್ಯಂಡ್ ನ್ಯೂ ರಿಜೈಮ್, ಅದನ್ನು 2025 ಆ್ಯಕ್ಟಲ್ಲಿ 2 ರಿಜೈಮ್ ಇದೆ. ಯಾಕೆ ಗೊತ್ತಾ, ಒಂದು ವಿಷಯ ನಾವು ಅನ್ಕೊಂಡಿದ್ವಿ, ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬಂದರೆ ಓಲ್ಡ್ ರಿಜೈಮ್ ಹೋಗ್ಬಿಡ್ಬೋದು ಅಂತೇಳಿ. ಓಲ್ಡ್ ರಿಜೈಮ್ನಲ್ಲಿ ಅಡ್ವಾಂಟೇಜ್ ಏನಂದರೆ, ಈ MPsಗೆ MLAಸ್ಗೆ ಏನು ಸಂಬಳ ಸಿಗುತ್ತಲ್ಲ, ಅದರಲ್ಲಿ ಸೆಕ್ಷನ್ 10ನಲ್ಲಿ ಡಿಡಕ್ಷನ್ ಸಿಗುತ್ತೆ. ಅದು ನ್ಯೂ ರಿಜೈಮ್ನಲ್ಲಿ ಬಂದರೆ ಸಿಗಲ್ಲ. ಸೊ ಆದ್ರಿಂದ ನಾವು ಅನ್ಕೊಳ್ತಿರೋದು ಅವ್ರಿಗೋಸ್ಕರನೇ ಅವ್ರ ಬೆನಿಫಿಟ್ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ನಾನು ಹೊಸ ಆ್ಯಕ್ಟಲ್ಲಿ ಹೊಸ ರಿಜೈಮ್ ಮಾತ್ರ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಓಲ್ಡ್ ರಿಜೈಮ್ ಆಲ್ಸೋ ಕಂಟಿನ್ಯೂಸ್. ನಾವು ಹೇಳೋದು, ಈ ಓಲ್ಡ್ ರಿಜೈಮ್ ಆ್ಯಂಡ್ ನ್ಯೂ ರಿಜೈಮ್ ಇಸ್ ದೇರ್ ಫಾರ್ ಇಂಡಿವಿಜುವಲ್ಸ್, ಫಾರ್ ಕಂಪನೀಸ್, ಫಾರ್ ಕೋಆಪರೇಟಿವ್ ಸೊಸೈಟೀಸ್. ಪಾರ್ಟ್ನರ್ಶಿಪ್ ಫರ್ಮ್ಸಿಗೆ ಇಲ್ಲ, ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ LLPsಗೆ ಇಲ್ಲ. ಅದು ಹೊಸ ರಿಜೈಮ್ನ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ LLPsಗೂ ತೊಗೊಂಬನ್ನಿ ಅಂತೇಳಿ. ಕೊನೆಯದಾಗಿ ನಾವು ಹೇಳೋದು, ಈ ಸ್ಪೆಷಲ್ ರಿಕಗ್ನಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಏನಾದರೂ ಒಂದು ಕೊಟ್ಟರೆ ಒಳ್ಳೆಯದು. ರೈತರಿಗೆ ಕೊಡಬೇಕು ಖಂಡಿತ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೂ ಒಂದು ಸ್ಪೆಷಲ್ ಕ್ಯೂ ಆಗಿ ಪಾಸ್ಪೋರ್ಟ್ ಎಲ್ಲ ಏನಾದರೂ ಒಂದು ಹೊಸ ಇರಲಿ ಅಂತೇಳಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್, ಎಷ್ಟೋ ಜನಕ್ಕೆ ರಿಫಂಡ್ ಇವತ್ತು ಕಟ್ಟಿದ್ರೆ ನಾಳೆನೇ ಸಿಗುತ್ತೆ. ಯಾಕೆ ಅಂತೇಳಿ, ಸಣ್ಣ ಪುಟ್ಟ ಅಮೌಂಟ್ ಇದ್ದರೆ 10,000 20,000 ರೂಪಾಯಿ ಒಳಗಡೆ ಇದ್ದರೆ ಇವತ್ತು ಕಟ್ಟಿದ್ರೆ ನಾಳೆ ಸಿಗ್ಬಿಡುತ್ತೆ. ಅದೇ ನಿಮಗೆ ಲಕ್ಷಗಟ್ಟಲೆ ರಿಫಂಡ್ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಷ್ಟು ಸುಲಭದಲ್ಲಿ ಸಿಗಲ್ಲ. ಆದರೆ ಈಗ ನಾನು ಇನ್ಕಮ್ ಟ್ಯಾಕ್ಸ್ ಡಿಲೇ ಆಗಿ ಕಟ್ಟಿದ್ರೆ 12% ಇಂಟ್ರೆಸ್ಟ್, ಬಟ್ ಅವ್ರು ನನಗೆ ಡಿಲೇ ಆಗಿ ಕೊಟ್ಟರೆ 6% ಇಂಟ್ರೆಸ್ಟ್. ಸೊ ನಾವು ಹೇಳೋದು, ವೈ ಶುಡ್ ದಿಸ್ ಡಿಸ್ಕ್ರಿಮಿನೇಷನ್ ಬಿ ದೇರ್? ನೀವು ಕೊಟ್ಟರು ಲೆಟ್ ದೇರ್ ಬಿ ಅ ಪೆನಾಲ್ಟಿ. ಇಫ್ ಯು ಆರ್ ಪೇಯಿಂಗ್ ಮಿ ಡಿಲೇಡ್, ಲೆಟ್ ದೇರ್ ಬಿ ಅ 12% ಪೆನಾಲ್ಟೀಸ್ ಅಂತೇಳಿ. ಅದೇ ಥರ ಬೇಗ ಕೊಡ್ತಾರೆ. ಸೊ ದೆನ್ ಫೈನಲ್ ಆಗಿ ಅಪೀಲ್ ಕೂಡ, ದೇರ್ ಶುಡ್ ಬಿ ಅ ಟೈಮ್ ಪ್ರಾಸೆಸ್ ಬೈ ವಿಚ್ ದ ಅಪೀಲ್ ಕ್ಯಾನ್ ಗೆಟ್ ರಿಸಾಲ್ವ್ಡ್. ಅದು ಇಲ್ಲ ಅಂತ ಹೇಳಿ ನಮ್ಮ ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ ನನ್ನ ಕಡೆಯಿಂದ ಒಂದು 2 ಪಾಯಿಂಟ್ ಇದೆ. ಒಂದೇನೆಂದರೆ, ಈ ಲಾಟ್ ಆಫ್ ಫಾರಿನ್ FDIs ಆಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದೇ ಹ್ಯಾವ್ ಎ ಡೌಟ್ ಆನ್ ಲಾಟ್ ಆಫ್ ಪ್ರಾವಿಷನ್ಸ್, ಏನಾಗ್ಬೋದು ಅಂತ. ಅವರು ಇಲ್ಲಿ ಒಂದು ಅಡ್ವಾನ್ಸ್ಡ್ ರೂಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ನಾವು ಈ ಥರ ನಾನು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ಏನಾಗುತ್ತೆ ಅಂತ ಒಂದು ಅವರಿಗೆ ಬರೆದ್ರೆ ಅವರು ರೆಸ್ಪಾಂಡ್ ಮಾಡಬೇಕು. ಬೇರೆ ಕಂಟ್ರೀಸಲ್ಲೆಲ್ಲ ಅಡ್ವಾನ್ಸ್ ರೂಲಿಂಗ್ ಈಸ್ ಗಿವನ್ ವಿತಿನ್ 15 ದಿವಸ ಒಳಗಡೆ ಕೊಟ್ಬಿಡ್ತಾರೆ. ನಾನು ಇವಾಗ ಅಮೆರಿಕೆಯಿಂದ ಬಂದು 10 ಕೋಟಿಯೋ 20 ಕೋಟಿಯೋ 50 ಕೋಟಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನನ್ನ ಬರೋ ಇನ್ಕಮ್ ಯಾವ ಥರ ನೀವು ಟ್ರೀಟ್ ಮಾಡ್ತೀನ ಅಂತ ಅವರು ಬರೆದ್ರೆ ಇವರು ತಿಂಗಳುಗಟ್ಟಲೆ ಅವರಿಗೆ ರಿಪ್ಲೈ ಮಾಡೋದಿಲ್ಲ. ಅದು ಒಂದು ಬಂದು ದಿಸ್ ಈಸ್ ಓನ್ಲಿ ಎ ಪ್ರೊಸೀಜರಲ್ ಥಿಂಗ್. ಅವ್ರು ಏನು ಹೇಳ್ತಾರೆ, ನೀವು 1 ವರ್ಷ ಬಿಟ್ಕೊಂಡು ಏನು ಹೇಳ್ತೀರೋ ನಾವು ಬೇಗ ಹೇಳಿ ನಮಗೆ, ನಾವು ಡಿಸಿಷನ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ಅದು ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ FDI ಬರುತ್ತಲ್ಲ, ಅದಕ್ಕೆ ತುಂಬ ಇಂಪ್ಯಾಕ್ಟ್ ಇದೆ. ಬಿಕಾಸ್ ಇವಾಗ FTAs ಸೈನ್ ಮಾಡೋದ್ರಿಂದ ಇದರದ್ದು ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್ ಟು ರೆಕಗ್ನೈಸ್ ದಟ್, ಆ್ಯಂಡ್ ಈ ಅಡ್ವಾನ್ಸ್ ರೂಲಿಂಗ್ ಶುಡ್ ಬಿ ಫಾಸ್ಟೆಡ್. ಇನ್ನೊಂದು CSR ಬಗ್ಗೆ ಗುರುರಾಜ್ ಅವರು ಹೇಳಿದ್ರು, ಓನ್ಲಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆಂಡಿಚರ್. ಬಟ್ ಇವಾಗ ಏನಾಗಿದೆ ಅಂದರೆ, ಯಾವ CSR ಸ್ಪೆಂಡ್ ಮಾಡಿದ್ರೂ ನಮಗೆ ಇಟ್ ಈಸ್ ಗೋಯಿಂಗ್ ಓನ್ಲಿ ಫಾರ್ ದ ಗುಡ್ ಆಫ್ ದ ಎಕಾನಮಿ, ಆ್ಯಂಡ್ ವಿ ಆರ್ ಟ್ರೈಯಿಂಗ್ ಟು ಡೂ ವಾಟ್ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ. ಸರ್ಕಾರ ಏನು ಮಾಡಬೇಕೋ ಅದನ್ನು ನಾವು ಜವಾಬ್ದಾರಿ ತಗೊಂಡು ನಾವು ಮಾಡ್ತಾಯಿದ್ದೀವಿ. CSR ರೆಕಗ್ನಿಷನ್ ಕೊಡಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಫೇರ್ಲಿ ಸ್ಟ್ರಿಕ್ಟ್, ಅವರು ಈಸಿಯಾಗಿ ಕೊಡೋದಿಲ್ಲ.
ಅದರಿಂದ ಏನಂದರೆ ಈ ಒಂದು CSR ಸ್ಪೆಂಡ್ ಯಾರು ಮಾಡ್ತಾರೋ ಅದನ್ನು ಅಟ್ಲೀಸ್ಟ್ ಯಾವ ಅಬ್ಜೆಕ್ಟಿವ್ಗೆ ಸ್ಪೆಂಡ್ ಮಾಡಿದ್ರೂ ಮಿನಿಮಮ್ ಒಂದು 50% ಆದರೂ ವೆಯ್ಟೇಜ್ ಕೊಟ್ಟು ಅದನ್ನು ಎಕ್ಸ್ಪೆನ್ಸಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಇಂಡಸ್ಟ್ರೀಸ್ಗೆ ಒಳ್ಳೆ ಒಂದು ಇನ್ಸೆಂಟಿವ್ ಥರ ಇರುತ್ತೆ. ಮೂರನೇದು, ಇವಾಗ 15% ಇನ್ಕಮ್ ಟ್ಯಾಕ್ಸ್ ಅದು ಸನ್ಸೆಟ್ ಕ್ಲಾಸ್ ಆಗೋಯ್ತು, ಲಾಸ್ಟ್ ಇಯರ್ ಕ್ಲೋಸ್ ಆಯ್ತು ಅದು. ಅದನ್ನು ಇವಾಗ ಬಿಕಾಸ್ ಆಫ್ ದಿಸ್ FTAs ಬರೋದರಿಂದ ಎಲ್ಲ ಕಂಪನೀಸು ಎಕ್ಸ್ಪ್ಯಾನ್ಷನು ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು ಅಂತ ತುಂಬ ದೇ ಆರ್ ಲುಕಿಂಗ್ ಅಟ್ ಇಟ್. ಇದಕ್ಕೆ ಈ 15% ಇನ್ಕಮ್ ಟ್ಯಾಕ್ಸನ್ನು ಇನ್ನೂ ಒಂದು 2 ವರ್ಷ 3 ವರ್ಷ ಎಕ್ಸ್ಟೆಂಡ್ ಮಾಡಬೇಕು. ಯಾಕಂದರೆ ಆಲ್ ಓವರ್ ದ ವರ್ಲ್ಡ್ 15%, 16%, 17% ಇರೋದು. ಇವಾಗ ವಿಯೆಟ್ನಾಮ್ಗೆ ಹೋಗಿ, ಇಂಡೋನೇಷ್ಯಾಗೆ ಹೋಗಿ, ಎಲ್ಲ ಕಡೆನೂ ಆ ರೇಂಜಲ್ಲೇ ಇದೆ. ನಮ್ಮದು ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದ್ದರೆ FDI ಇಲ್ಲಿ ಯಾಕೆ ಬರಬೇಕು ಅಂತ ಒಂದು ವಿಷಯ ಬರುತ್ತೆ. ಅದರಿಂದ ಈ 15%ಅನ್ನು ಇನ್ನೊಂದು 5 ವರ್ಷ ಇಲ್ಲದಿದ್ದರೆ ಪರ್ಮನೆಂಟಾಗಿ ಮಾಡಿಬಿಡ್ಬೇಕು 15% ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ.